ಯಡಿಯೂರಪ್ಪನವರ ಕುಟುಂಬದ ವಿರುದ್ಧವಾಗಿ ಈಗ ಈಶ್ವರಪ್ಪನವರ ಬೆಂಬಲಿಗರು ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಯಾಕೆ? ಹಾವೇರಿಯಿಂದ ಟಿಕೆಟ್ ಅವರಿಗೆ ಮಿಸ್ ಆಗ್ತಾ ಇದೆ ಅನ್ನೋ ಆ ಮಾಹಿತಿ ಅವರಿಗೇನೋ ಲಭ್ಯವಾಗ್ತಾ ಇರಬೇಕು ಅಂತ ಕಾಣಿಸುತ್ತೆ. ಹಾಗಾಗಿ ಈಗ ಆಕ್ರೋಶ ಹೊರ ಹಾಕಿದ್ದಾರೆ. ಒಂದು ಕಣ್ಣಿಗೆ ಬೆಣ್ಣೆ, ಮತ್ತೊಂದು ಕಣ್ಣಿಗೆ ಸುಣ್ಣ ಅಂತ ಪೋಸ್ಟ್ ಹಾಕಿದ್ದಾರೆ. ಯಡಿಯೂರಪ್ಪನವರ ಪುತ್ರರಿಗೆ ಸಕಲ ರಾಜಕೀಯ ಸ್ಥಾನಮಾನ, ಒಬ್ಬರು ಸಂಸದರು, ಒಬ್ಬರು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾರೆ, ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರು. ಸೊ ಹಾಗಾಗಿ ಈಗ ಎಲ್ಲವೂ ಕೂಡ ಇದೆ ಅವರಿಗೆ. ಪಕ್ಷನಿಷ್ಠ ಈಶ್ವರಪ್ಪ ಪುತ್ರರಿಗೆ ರಾಜಕೀಯ ಸ್ಥಾನಮಾನ ಡೋಲಾಯನಮನ, ಈ ನೀತಿಗೆ ನಮ್ಮ ಧಿಕ್ಕಾರ ಅಂತ ಈಶ್ವರಪ್ಪನವರ ಬೆಂಬಲಿಗರು ಪೋಸ್ಟ್ ಅನ್ನ ಹಾಕಿದ್ದಾರೆ. ನೋಡ್ತಾ ಇದ್ದೀರಾ ಅಲ್ಲಿ, ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತ ಹೇಳಿ ಪಕ್ಷ ವರಿಷ್ಠ ಯಡಿಯೂರಪ್ಪನವರ ಪುತ್ರರಿಗೆ ಸಕಲ ರಾಜಕೀಯ ಸ್ಥಾನಮಾನ, ಪಕ್ಷನಿಷ್ಠ ಈಶ್ವರಪ್ಪನವರ ಪುತ್ರನ ರಾಜಕೀಯ ಭವಿಷ್ಯ ಡೋಲಾಯಮಾನ ಅಂತ ಹೇಳಿ ಹಾಕಿದ್ದಾರೆ. ಮೇಲೆ ಯಡಿಯೂರಪ್ಪನವ್ರ ಫೋಟೋ, ಜೊತೆಗೆ ಅವರ ಪುತ್ರ ರಾಘವೇಂದ್ರ ಅವ್ರದ್ದು, ಇನ್ನೊಬ್ಬರು ವಿಜಯೇಂದ್ರ ಅವರದ್ದು. ಸೊ ಮೂವರದ್ದು ಕೂಡ ಫೋಟೋ ಹಾಕಿದ್ರು. ಅವರೆಲ್ಲರಿಗೂ ಕೂಡ ಸ್ಥಾನಮಾನ ಇದೆ. ಆದರೆ ಕಳೆದ ಬಾರಿ ಅವರಿಗೆ ಟಿಕೆಟ್ ಬೇಡ ಅಂತ ಹೇಳಿದಾಗ ಈಶ್ವರಪ್ಪನವರು ಸ್ವತಃ ಹಿಂದೆ ಸರಿದ್ರು, ಪಕ್ಷದಲ್ಲಿ ನಿಷ್ಠಾವಂತರಾಗಿದ್ದರು. ಆದರೆ ಅವ್ರ ಮಗನಿಗೆ ಟಿಕೆಟ್ ಕೇಳ್ತಾ ಇದ್ರು, ಅದನ್ನೂ ಕೊಡೋಕ್ಕಾಗಲ್ವಾ ಅಂತ ಆಕ್ರೋಶ ಅವರು ಹಾಕ್ತಾ ಇದ್ದಾರೆ.